ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ 16ನೇ ತಾರೀಕು ಇದೇ ತಿಂಗಳಲ್ಲಿ ಅಮಾವಾಸ್ಯೆ ಕಾರ್ಯಕ್ರಮ ಬಂದಿದೆ. ಅದು ಶನಿವಾರ ಇರೋದ್ರಿಂದ, ಶನೇಶ್ವರನ ಜಯಂತಿ ಇರೋದ್ರಿಂದ, ಶನಿ ದೋಷ ಇರುವಂತವರು ತಿಲಾಭಿಷೇಕವನ್ನ ಮಾಡಿಸ್ಕೊಳ್ತಾ ಮತ್ತು ಮೃತ್ಯುಂಜಯ ಪೂಜೆ, ನವಗ್ರಹ ಪೂಜೆಯನ್ನ ಮಾಡಿಸಿಕೊಂಡು ಈಶ್ವರನಿಗೆ ಅಭಿಷೇಕವನ್ನ ಮಾಡಿಸಿದ್ರೆ ಬಹಳ ವಿಶೇಷವಾಗಿ ಫಲಗಳು ಸಿಗ್ತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಚಂದ್ರವನ ಆಶ್ರಮದಲ್ಲಿ ನದಿ ತೀರದಲ್ಲಿ ಈಶಾನ್ಯ ದಿಕ್ಕಲ್ಲಿ ಪತ್ನಿ ಸಮೇತವಾಗಿ, ಗ್ರಹ ಸಮೇತವಾಗಿ, ವಾಹನ ಸಮೇತವಾಗಿ ಬಹುಶಃ ಆ ದಿಕ್ಕಲ್ಲೇ ಮಾಡಿರುವಂತ ವಿಶೇಷವಾದಂತ ಒಂದು ನವಗ್ರಹವನ ಅಂತ ಅಂದ್ರೆ ಅದು ಚಂದ್ರವನ. ಅದರ ಜೊತೆಗೆ ನಾವೆಲ್ಲ ಗ್ರಹಗಳು ಸುತ್ತಬಿಡ್ತೀವಿ. ಪ್ರತಿ ಸಲನು ಎಲ್ಲರ ದೇವಸ್ಥಾನಕ್ಕೂ ಹೋದ್ರೆ ಎಲ್ಲ ಗ್ರಹನು ಸುತ್ತಕ್ ಬರಲ್ಲ. 7 ಗ್ರಹವನ್ನ ಪ್ರದಕ್ಷಿಣೆ ಮಾಡಬೇಕು, ಇನ್ನೆರಡು ರಾಹು ಕೇತುವನ್ನ ಅಪ್ರದಕ್ಷಿಣೆ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಸೊ ಹಾಗಾಗಿ ಈ ಒಂದು ಚಂದ್ರವನದಲ್ಲಿ ಈ ತರ ಒಂದು ವಿಶೇಷವಾಗಿ ನಾವು ಕಲ್ಪಿಸಿದ್ದೀವಿ. ಹಾಗಾಗಿ ಭಕ್ತಾದಿಗಳು ಬೆಳಗಿನ ಪೂಜೆಗೂ ಬರುವಂತವ್ರಿಗೆ ಒಂದು ಜಾಸ್ತಿ ಜನ ಆದ್ರೆ ಬೆಳಿಗ್ಗೆ ಮತ್ತು ರಾತ್ರಿ 2 ಅವಕಾಶಗಳನ್ನ ಚಂದ್ರವನದಲ್ಲಿ ಕೊಟ್ಟಿದ್ದೀವಿ. ಈ ಪೂಜೆಗೆ ಬಹುಶಃ ಬಹಳಷ್ಟು ಜನ ದೂರಕ್ಕೆ ಹೋಗಿ ಅಲ್ಲಿ ಎಷ್ಟೋ ಖರ್ಚು ಮಾಡ್ಕೊಂಡು ಹೋಗಿರ್ತೀರಾ, ಬಸ್ ಚಾರ್ಜ್ ಖರ್ಚಾಗಿರ್ತದೆ, ಟೈಮ್ ವೇಸ್ಟ್ ಆಗಿರ್ತದೆ, ನಿಮ್ ನಿಲ್ಸಕ್ ಕೊಡೋದಿಲ್ಲ. ಆದ್ರೆ ಇಲ್ಲಿ 1.5 ಗಂಟೆ ನೀವೇ ಪೂಜೆ ಮಾಡುವಂತ ಅವಕಾಶ ಚಂದ್ರವನದಲ್ಲಿ ಕಲ್ಪಿಸ್ಕೊಟ್ಟಿದ್ವಿ. ಆಮೇಲೆ ಅಷ್ಟು ಖರ್ಚಾಗ್ತದೆ, ಇಷ್ಟು ಖರ್ಚಾಗ್ತದೆ, ಬಹಳಷ್ಟು ಜನ ತೊಂದರೆಯಲ್ಲಿ ಇರೋರು, ಕೆಲಸದಲ್ಲಿ 5,000 ರೂಪಾಯಿ ಸಂಬಳ ತಗೊಳ್ಳೋರು ಮಾಡ್ಸಕ್ ಆಗ್ತದೆ ಅಂತ ಅನ್ನೋಗೆ ಬಹುಶಃ 1,000 ಚಂದ್ರವನ ಆಶ್ರಮದಿಂದನೇ ಪೂಜಾ ಸಾಮಗ್ರಿ ಎಲ್ಲ ಕೊಡುವಂತ ಅವಕಾಶಗಳು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಸಾಮಾನ್ಯ ವರ್ಗದವರಿಗೆ ನಾನು ಹೆಚ್ಚು ಹೇಳಲಿಕ್ಕೆ ಬಯಸ್ತೀನಿ, ಇಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ.